ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟೇಶ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಬೆಂಡೆಕಾಯಿ ಹುಳಿ. ಈ ಹುಳಿ ಎಲ್ಲರೂ ಮಾಡೋದೆ. ಇದನ್ನು ನಾನು ಹೆಂಗೆ ಮಾಡ್ತಿದ್ದೆ ಅಂತ ಇವತ್ತು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿಯಾಗಿ ಮಾಡ್ಬೋದು. ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಸೈಡ್ ಡಿಶ್ ರೆಸಿಪಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಬೆಂಡೆಕಾಯಿ ಹುಳಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ, ಅದು ಟೇಸ್ಟಿಯಾಗಿ. ಫ್ರೆಂಡ್ಸ್, ನಾನು ಬೆಂಡೆಕಾಯಿನ ಫಸ್ಟೇ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಅದಕ್ಕೊಂದು ಸಣ್ಣ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ ಜಜ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೆಳ್ಳುಳ್ಳಿ ಬೇಕೋ ಅಷ್ಟು ಹಾಕ್ಕೊಂಡು ಜಜ್ಕೋಬೋದು. ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ. ಇನ್ನೊಂದು, ಇದಕ್ಕೆ ಸಾಂಬಾರು ಈರುಳ್ಳಿ ಜಾಸ್ತಿ ಹಾಕಬೇಕು. ನಮ್ಮನೇಲಿ ಸ್ವಲ್ಪನೇ ಇವತ್ತು ಇತ್ತು, ಅದರಿಂದ ಸ್ವಲ್ಪ ಸಾಂಬಾರು ಈರುಳ್ಳಿ ಮತ್ತು ಒಂದು ದೊಡ್ಡ ಈರುಳ್ಳಿ ಹಾಕಿದ್ದೀನಿ. ಹುಣಸೆಹಣ್ಣು ಕಿವುಚಿ ರೆಡಿಯಾಗಿ ಇಟ್ಕೊಳ್ಳೋಣ. ಫಸ್ಟು ಗಟ್ಟಿಯಾಗಿ ಒಂದು ಸತಿ ಕಿವುಚ್ಕೊಳ್ಳಿ, ಮತ್ತು ಇನ್ನೊಂದು ಸತಿ ನೀರು ಹಾಕಿ 2 ಸತಿ ಕಿವುಚ್ಕೊಳ್ಳಿ. 3 ಸತಿ ಕಿವುಚ್ಕೊಳ್ಳೋದಾದರೆ ಕಿವುಚ್ಕೋಬೋದು. 2 ಸತಿ ಕ್ಲೀನಾಗಿ ಕಿವುಚ್ಕೊಳ್ಳಿ, ಆವಾಗಲೇ ರಸ ಚೆನ್ನಾಗಿ ಬರೋದು. 3ನೇದು ಒಂದು ಸ್ವಲ್ಪ ಬರ್ಬೋದು, ಬೇಕಾದರೆ ಅದನ್ನು ಕಿವುಚ್ಕೊಂಡು ಇಟ್ಕೊಳ್ಳಿ. ಈಗ ಮುಂಚೆನೆಲ್ಲ ಕಿವುಚ್ಕೊಂಡಿದ್ದಾಗೋಯ್ತು. ಈಗ ಬೆಂಡೆಕಾಯಿ ಹುಳಿ ಒಗ್ಗರಣೆ ನೋಡ್ಕೊಳ್ಳೋಣ. ನಾನು ಕಡಾಯಿ ಇಟ್ಟಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಒಗ್ಗರಣೆಗೆ. ನಿಮ್ಗೆ ಜಾಸ್ತಿ ಬೇಕಾದರೂ ಸೇರಿಸ್ಕೋಬೋದು. ನಾನು ಸ್ವಲ್ಪನೇ ಸೇರಿಸಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಮಾಮೂಲಿ ಸಾಸಿವೆ ಸಿಡ್ದಾದ್ಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸೇರಿಸ್ಕೋಬೇಕು. ಈಗ ಈರುಳ್ಳಿ ಒಂದು ಸ್ವಲ್ಪ ಸಾಂಬಾರು ಈರುಳ್ಳಿ 2 ಮಿಕ್ಸ್ ಮಾಡಿ ನಾನು ಸೇರಿಸ್ತಾ ಇದ್ದೀನಿ. ಮುಂಚೆನ ಕಿವುಚೋ ಸಾರಿಗೆ ಒಂದು ಸ್ವಲ್ಪ ಸಾಂಬಾರು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಸಾಂಬಾರಿಗೂ ಹಂಗೆ, ನಾನು ಮಾಮೂಲಿ ಸಾಂಬಾರು ಮಾಡೋಕ್ಕೂ ಸಾಂಬಾರು ಈರುಳ್ಳಿ ಸೇರಿಸ್ತೀನಿ. ಈ ಹುಣಸೆನ ಕಿವುಚು ಹಾಕೋದಕ್ಕೂ ಸಾಂಬಾರು ಈರುಳ್ಳಿ ಸೇರಿಸಿ ಮಾಡ್ತೀನಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಸೇರಿಸೋದಕ್ಕೂ ಸೇರಿಸ್ದೆ ಮಾಡೋದಕ್ಕೂ ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಫ್ರೈ ಆದಮೇಲೆ ಒಂದು ಸ್ವಲ್ಪ ನಾವು ಕರಿಬೇವು ಸೇರಿಸ್ಕೊಳ್ಳೋಣ ಇದಕ್ಕೆ. ಈಗ ಟೊಮೆಟೊ ಫ್ರೈ ಆಯಿತು. ಈಗ ಕರಿಬೇವು ಒಂದು ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೇನು ಒಂದು 2 ನಿಮಿಷಕ್ಕೆ ಅಷ್ಟೇ ಆಗೋಗುತ್ತೆ. ಈಗ ಸಾರಿನ ಪುಡಿ ಸೇರಿಸ್ಕೊಳ್ಳೋಣ. ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ನಿಮ್ಮ ಮನೆ ಸಾರಿನ ಪುಡಿ ನಿಮ್ಗೆ ಅಳತೆ ಗೊತ್ತಾಗುತ್ತೆ, ಖಾರಕ್ಕೆ ತಕ್ಕಷ್ಟು. ಮತ್ತು ಅರಿಶಿನ ಪುಡಿ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಸಾಕು. 1 ನಿಮಿಷ ಮಿಕ್ಸ್ ಮಾಡಿ ಸಾಕು. ಈಗ ನೀರು ಸೇರಿಸ್ಕೊಳ್ಳಿ. ನಿಮ್ಗೆ ಎಷ್ಟು ನೀರು ಬೇಕೋ ಅದಕ್ಕೆ ತಕ್ಕಷ್ಟು ಸೇರಿಸ್ಕೊಳ್ಳಿ, ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ. ನೀರು 1 ಲೋಟ ಸೇರಿಸ್ದೆ. ನಾನು ಮತ್ತೆ ಇನ್ನೊಂದು ಲೋಟ ನೀರು ಸೇರಿಸ್ಕೊಳ್ತೀನಿ, ಯಾಕಂದರೆ ಎಲ್ಲ ಸಾರಿಗೂ ಇದೇ ನೀರು. ಈಗ ಸಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿಬೇಕಾದ್ರೆ 1 ಸ್ಪೂನ್ ಅಷ್ಟು ನಾವು ಹುಣಸೆಹಣ್ಣು ಕಿವುಚಿಟ್ಟಿದ್ದೀವಲ್ಲ, ಹುಣಸೆಹಣ್ಣು ರಸ, ಅದನ್ನು 1 ಸ್ಪೂನ್ ಸೇರಿಸ್ಕೋಬೇಕೀಗ. ಒಂದು ಕಪ್ ತೋರಿಸ್ತೀನಿ ನೋಡಿ, 1 ಸ್ಪೂನ್ ಅಷ್ಟೇ ಸೇರಿಸೋದು. ಇಷ್ಟೇ ಹುಣಸೆಹಣ್ಣು ರಸ ಸೇರಿಸ್ಕೊಂಡು ಆಮೇಲೆ ನಾವು ಬೆಂಡೆಕಾಯಿನ ಸೇರಿಸ್ಕೋಬೋದು. ನಾನು ಇವಾಗ ನೀವು ಅಬ್ಸರ್ವ್ ಮಾಡಿ, ನಾನು ಬೆಂಡೆಕಾಯಿ ಫ್ರೈ ಮಾಡಿಲ್ಲ. ಅದು ಫ್ರೈ ಮಾಡಿದರೆ ಕಪ್ಪಗಾಗುತ್ತೆ ಮತ್ತು ಕಲರು ಚೇಂಜ್ ಆಗುತ್ತೆ. ಅದರಿಂದ ನೋಡಿ ಗ್ರೀನಾಗೇ ಇದೆ. ನಾನು ಹಂಗೆ ಹಸಿ ಬೆಂಡೆಕಾಯಿ ಹಂಗೆ ಹಾಕ್ತಾಯಿದ್ದೀನಿ. ಇದು ನಾವು ಯಾವಾಗಲೂ ಅಷ್ಟೇ ಸಾರು ಕುದಿಬೇಕಾದ್ರೆ ಒಂದು ಸ್ಪೂನಷ್ಟು ನಿಂಬೆಹಣ್ಣು ರಸ ಅಥವಾ ಹುಣಸೆಹಣ್ಣು ರಸ, ನಿಂಬೆಹಣ್ಣು ರಸಕ್ಕಿಂತ ಹುಣಸೆಹಣ್ಣು ರಸ ಬಿಟ್ಟು ಅದು ಕುದಿಬೇಕಾದ್ರೆ ನಾವು ಈ ಬೆಂಡೆಕಾಯಿ ಸೇರಿಸ್ಕೊಂಡ್ರೆ ಅದು ಲೋಳೆ ಬರಲ್ಲ. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಬೆಂಡೆಕಾಯಿ ಫ್ರೈ ಮಾಡಿದ್ರೆ ಆಗ್ತದೆ ಲೋಳೆ ಬರುತ್ತೆ ಅಂತ ಅದೆಲ್ಲ ಏನಿಲ್ಲ. ನಾವು ಹಿಂಗೆ ಮಾಡಿದ್ರೆ ಲೋಳೆ ಬರಲ್ಲ. ಬೆಂಡೆಕಾಯಿ ಸಾರು ಚೆನ್ನಾಗಿರುತ್ತೆ. ಇನ್ನೊಂದು, ಬೆಂಡೆಕಾಯಿ ನೋಡೋಕ್ಕೂ ಚೆನ್ನಾಗಿರುತ್ತೆ, ಗ್ರೀನಾಗಿರುತ್ತೆ, ಕಪ್ಪಿಗಿರಲ್ಲ. ಬೆಂಡೆಕಾಯಿ ತುಂಬ ಚೆನ್ನಾಗಿರುತ್ತೆ. ಅದು ಬೇಯ್ತಾ ಲೋಳೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಲೋಳೆ ಇಲ್ಲದೆ ತುಂಬಾ ಚೆನ್ನಾಗಿರುತ್ತೆ ಈ ಸಾರು. ನಾನು ಸಾಂಬಾರಿಗೂ ಹಿಂಗೆ ಸೇರಿಸೋದು. ಬೆಂಡೆಕಾಯಿ ಪಲ್ಯಕ್ಕೆ ಮಾತ್ರ ನಾನು ಫ್ರೈ ಮಾಡೋದು. ಸಾಂಬಾರಿಗೆ ಮತ್ತು ಹುಳಿ ಮಾಡಿದ್ರೆ ನಾನು ಬೆಂಡೆಕಾಯಿ ಫ್ರೈ ಮಾಡಲ್ಲ. ಸಾಂಬಾರಿಗೂ ಅಷ್ಟೇ, ಫಸ್ಟು ನೀರು ಕುದಿಸ್ಬಿಟ್ಟು ಆಮೇಲೆ 1 ಸ್ಪೂನು ಹುಣಸೆಹಣ್ಣು ರಸ ಬಿಟ್ಟು ಅದು ಕುದಿ ಬರಬೇಕಾದ್ರೆ ಬೆಂಡೆಕಾಯಿ ಸೇರಿಸಿ. ನೋಡಿ, ಲೋಳೆ ಏನೂ ಇಲ್ಲ. ಇವಾಗ ತಾನೇ ಹಾಕಿದ್ದೀನಿ. ಇನ್ನು ಬೇಯ್ತಾ ಲೋಳೆ ಏನೂ ಇರಲ್ಲ. ಯಾಕಂದರೆ ಹುಣಸೆಹಣ್ಣಲ್ಲಿ ಅಷ್ಟೊಂದು ಶಕ್ತಿ ಇದೆ, ಅದು ಲೋಳೆ ಬಿಟ್ಕೊಳ್ಳುತ್ತೆ. ಬೆಂಡೆಕಾಯಿ ಬೇಗ ಬೆಂದೋಗುತ್ತೆ. ಇದು ಮೀಡಿಯಮ್ ಫ್ಲೇಮ್ಗೆ ಇಟ್ಟೀನಿ. ಒಂದು 6-7 ನಿಮಿಷ ಬಿಟ್ಟು ಆಮೇಲೆ ನಾವು ಹುಣಸೆಹಣ್ಣು ರಸ ಸೇರಿಸ್ಕೊಳ್ಳೋಣ, ಯಾಕಂದರೆ ಬೆಂಡೆಕಾಯಿ ಬೇಗನೆ ಬೆಂದೋಗುತ್ತೆ. ಅದು ಬೆಂದಮೇಲೆ ಹುಣಸೆಹಣ್ಣು ರಸ ಹಾಕಬೇಕೀಗ.
ಈಗ ಹುಣ್ಸೆಹಣ್ಣು ರಸ ಅಲ್ಲೇ ಇದೆ ನೋಡಿ. ಈಗ ನಾವು ಒಂದು ಸ್ವಲ್ಪ ತೆಂಗಿನಕಾಯಿ, ಅಷ್ಟು ಬೇಗ ತೆಂಗಿನಕಾಯಿ ರುಬ್ಕೊಳ್ಳೋಣ ಮಿಕ್ಸಿಗೆ ಸೇರಿಸ್ಕೊಂಡು. ತೆಂಗಿನಕಾಯಿ ಮಾತ್ರ ಇನ್ನೇನು ಹಾಕಿಲ್ಲ ನಾನು, ಬರೀ ತೆಂಗಿನಕಾಯಿ. ನಿಮ್ಗೆ ಸಾರಿಗೆ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ಜಾಸ್ತಿ ಸೇರಿಸಿದ್ರು ತೆಂಗಿನಕಾಯಿ ಚೆನ್ನಾಗಿರಲ್ಲ. ನಾನು ಒಂದು ಸ್ವಲ್ಪನೇ ಸೇರಿಸಿದ್ದೀನಿ. ಈಗ ಸಾರು ಕುದೀತಾ ಇದೆ, ಕಾಯಿನೂ ಬೆಂದಿದೆ, ಬೆಂಡೆಕಾಯಿ ಬೆಂದಿದೆ. ಒಂದು 70% ಬೆಂದರೆ ಸಾಕು. ಆವಾಗ ನಾವು ಹುಣ್ಸೆಹಣ್ಣು ಬಿಟ್ಟರೆ, ಇನ್ನು ಹುಣ್ಸೆಹಣ್ಣು ರಸ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಬೇಕು. ಅದರಿಂದ 70% ಬೆಂದರೆ ಸಾಕು. ನೀವು ಈಗ ಹುಣ್ಸೆಹಣ್ಣು ರಸ ಬಿಟ್ಕೋಬೋದು ನೋಡಿ. ಲೋಳೆ ಏನೂ ಇಲ್ಲ, ಹೆಂಗಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಂಟ್ತಾನೇ ಇಲ್ಲ ನೋಡಿ, ಚೆನ್ನಾಗಿ ಬೆಂದಿದೆ. 70% ಬೆಂದಿದೆ. ಈಗ ಹುಣ್ಸೆಹಣ್ಣು ರಸನ ಸೇರಿಸ್ಕೊಳ್ಳೋಣ. ನಾನು ಒಂದು ನಿಂಬೆಹಣ್ಣಷ್ಟು ಹುಣ್ಸೆಹಣ್ಣು ನೆನೆ ಹಾಕಿ ಅದನ್ನು ಕಿವುಚ್ಕೊಂಡಿಟ್ಟಿರೋ ನೀರಿದು 1 ಸ್ಪೂನಷ್ಟು ಮೊದಲೇ ನಾನು ಹಾಕಿದ್ದೀನಿ ಅಷ್ಟೇ. ಈಗಿರೋದು ಮತ್ತೆ ಹಾಕಿದ್ದೀನಿ. ಇನ್ನೊಂದು 5-6 ನಿಮಿಷ ಚೆನ್ನಾಗಿ ಕುದಿಬೇಕು. ಆಮೇಲೆ ನಾವು ಆ ತೆಂಗಿನಕಾಯಿ, ರುಬ್ಬಿರೋ ತೆಂಗಿನಕಾಯಿ ಪೇಸ್ಟನ್ನ ಸೇರಿಸ್ಕೊಳ್ಳೋಣ. ಹೊಸ್ದಾಗಿ ಅಡುಗೆ ಕಲ್ತಿರೋರಿಗೆ ಈ ಬೆಂಡೆಕಾಯಿ ಸಾರು ತುಂಬ ಕಷ್ಟ. ಯಾಕಂದರೆ ಅದು ಫ್ರೈ ಮಾಡಿಬಿಟ್ಟು ಹಾಕ್ಬೇಕಂತ ಕೆಲವ್ರಿಗೆ ಗೊತ್ತೇ ಆಗೋಲ್ಲ, ಹಂಗೆ ಫ್ರೈ ಮಾಡದೆ ಹಾಕ್ತಾರೆ. ಅವ್ರಿಗೆಲ್ಲ ಇದು ಒಳ್ಳೆ ಟಿಪ್ಸ್. ಈಗ ನಾನು ಮಾಡಿರೋ ಸಾರಲ್ಲಿ ನೀವು ಹಿಂಗೆ ಮಾಡಿರಿ, ಬೆಂಡೆಕಾಯಿ ಫ್ರೈ ಮಾಡೋದು ಏನು ಬೇಕಿಲ್ಲ. ಇನ್ನೊಂದು ನಮ್ಗೆ ಟೈಮು ವೇಸ್ಟ್ ಆಗೋಲ್ಲ. ಈಗ ನಾನು ತೆಂಗಿನಕಾಯಿ ಪೇಸ್ಟ್ನ ಸೇರಿಸ್ಕೊಂಡು ಮಿಕ್ಸಿ ಜಾರ್ ತೊಳೆದು ನೀರು ಸೇರಿಸಿದ್ದೀನಿ. ಜಾಸ್ತಿ ನೀರಿದ್ದು ಚೆನ್ನಾಗಿರಲ್ಲ. ನಾನು ಮೀಡಿಯಮಾಗೆ ಹಾಕಿದ್ದೀನಿ ಸಾರು. ಇದು ಮೀಡಿಯಮಾಗೆ ಬರುತ್ತೆ, ಯಾಕಂದರೆ ಕಾಯಿ ಪೇಸ್ಟ್ ಜಾಸ್ತಿ ಹಾಕಿದ್ರೆ ಗಟ್ಟಿ ಬರುತ್ತೆ. ಹುಣಸೆಹಣ್ಣು ಕಡಿಮೆನೇ ಹಾಕಿದ್ದೀನಿ, ತೆಂಗಿನಕಾಯಿನೂ ಕಡಿಮೆನೇ ಹಾಕಿದ್ದೀನಿ. ಫ್ರೆಂಡ್ಸ್, ಈಗ ಹಸಿ ವಾಸನೆ ಹೋಗಬೇಕು ತೆಂಗಿನಕಾಯ್ದು. ಇನ್ನೇನಿಲ್ಲ, ಎಲ್ಲ ರೆಡಿಯಾಗಿದೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ, ಹುಣಸೆಹಣ್ಣು ರಸನೂ ಚೆನ್ನಾಗಿ ಕುದ್ದಿದೆ ಆಗಿದೆ. ಒಂದು 6-7 ನಿಮಿಷ ಕುದಿಸ್ಬೇಕು ಅಷ್ಟೇ. ಲೋ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು 6-7 ನಿಮಿಷ ಕುದಿಸ್ಬಿಡಿ. ಬೆಂಡೆಕಾಯಿ ಹುಳಿ ಚೆನ್ನಾಗಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಸಾರು ಚೆನ್ನಾಗಿ ಕುದೀತಾ ಇದೆ. ಆದಷ್ಟು ರೆಡಿ ಆಗೋಯ್ತು ಬೆಂಡೆಕಾಯಿ ಹುಳಿ. ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಾದರೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳಿ. ನನಗಿಷ್ಟೇ ಸಾಕು, ಯಾಕಂದರೆ ಮುದ್ದೆಗೆಲ್ಲ ಹಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಕಲಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಅದರಿಂದ ಇಷ್ಟು ತೆಳು ಇದ್ದರೆ ಸಾಕು. ತುಂಬ ಗಟ್ಟಿ ಏನೂ ಬೇಡ, ತುಂಬ ತೆಳುಗೂ ಬೇಡ. ನಾನೀಗ ಸ್ಟವ್ ಆಫ್ ಮಾಡ್ತೀನಿ. ಬೆಂಡೆಕಾಯಿ ಹುಳಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಸ್ಟವ್ ಆಫ್ ಮಾಡಿಬಿಟ್ಟೆ. ಫ್ರೆಂಡ್ಸ್, ಬೆಂಡೆಕಾಯಿ ಹುಳಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಾನು ಫ್ರೈ ಮಾಡಿಲ್ಲ, ಫ್ರೈ ಮಾಡ್ದೇ ಹುಳಿ ಮಾಡಿದ್ದೀನಿ. ಸಾಂಬಾರು ಮಾಡ್ಬೋದು, ಕೂಟು ಇದರಲ್ಲಿ ಮಾಡ್ಬೋದು. ಎಲ್ಲ ಇದೇ ಥರ ನಾವು ಬಿಸಿನೀರು ಕುದಿಸ್ಬೇಕಾದ್ರೆ 1 ಸ್ಪೂನಷ್ಟು ನಿಂಬೆಹಣ್ಣು ರಸ ಬಿಟ್ಟರೆ ಸಾಕು. ಅದು ಲೋಳೆ ಏನು ಬರೋಲ್ಲ, ಚೆನ್ನಾಗಿರುತ್ತೆ. ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ನೋಡೋಣ.